الله الرحمن الرحيم. الله أكبر الله أكبر لا إله إلا الله. ಆದರಿಗೆ ಬೈಕ್ لله رب العالمين. اللهم صل على رسولك سيدنا محمد الفاتح لما أغلق والخاتم لما سبق ناصر الحق بالحق والهادي إلى صراطك المستقيم وعلى آله حق قدره ومقداره العظيم. اللهم اغفر ثواب قراءتنا وبركة دعائنا إلى حضرة نبيك وحبيبك مصطفى محمد صلى الله عليه وسلم. اللهم اعل مقامه في مقامات المرسلين ودرجته في درجات النبيين ونسألك رضاك ورضاه يا رب العالمين. وإلى حضرات جميع الأنبياء والأولياء والعلماء والشهداء والزهداء والصديقين والصالحين وإلى حضرات أصحابه البدريين كلهم وسائر الصحابة والقرابة كلهم أجمعين وإلى حضرات جميع أساتذتنا وأساتذة أساتذتنا ثم إلى حضرات جميع مشايخنا ومشايخ مشايخنا كلهم أجمعين. اللهم انفعنا بهم، اللهم امدنا بمددهم، اللهم احمنا بحمايتهم، اللهم انصرنا بنصرتهم يا رب العالمين. وإلى حضرات من ماتوا منا وإلى حضرات من دفنوا في مقابر المسلمين، اللهم اجعل قبرنا وقبرهم روضة من رياض الجنة ولا تجعل قبرنا ولا قبرهم كفرة من كفر النيران. اللهم بارك لنا فيما أعطيتنا وفيما تعطينا وفي سوقنا هذا بركة تامة كما باركت على عبادك الصالحين. اللهم يسر لنا أمورنا مع الراحة لقلوبنا وأبداننا والسلامة والعافية في ديننا ودنيانا يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم واغفر لنا إنك أنت الغفور الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಒಂದು ಹೊಸ ಮಳಿಗೆಯನ್ನು ನನ್ನ ಸಹೋದರರಾಗಿರ್ತಕ್ಕಂಥ ಫಯಾಜ್ರವರು ಪ್ರಾರಂಭಿಸಿದ್ದಾರೆ. ಈ ಒಂದು ಸಂಸ್ಥೆಯನ್ನು ಈಗಾಗಲೇ ಈ ಕ್ಷೇತ್ರದ ನೆಚ್ಚಿನ ಶಾಸಕರು, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವರನ್ನು ಪ್ರೀತಿಸ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ UT ಖಾದರ್ ಸರ್ ಅವರು ಈಗಾಗಲೇ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಮಿಡಿಭಾಗಗಳ ಸಂಸ್ಥೆಯಾಗಿರ್ತಕ್ಕಂಥ ನನ್ನ ತಂದೆಯವರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರ್ತಾರೆ TS ಅಬ್ದುಲ್ ರವರು ಉದ್ಘಾಟಿಸಿದ್ದಾರೆ. ಅವರನ್ನು ಕೂಡ ನಾನು ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಾಯಕರಾಗಿರ್ತಕ್ಕಂಥ ಯೂಸುಫ್ ಬಾಬು ಅವರು, ಅದೇ ರೀತಿ TS ಅಬೂಬಕರ್ ಅವರು, ಅದೇ ರೀತಿ ಅತಾವುಲ್ಲರವರು, ಸ್ಥಳೀಯ ಖತೀಬರಾಗಿರ್ತಕ್ಕಂಥ ಉಸ್ತಾದ್ರವರು, ಮುಷ್ಟಿ ಮೊಹಮ್ಮದ್ ಅಕ್ರವರು, ಸಾಹಿಬಾಕ್ರವರು, ಸ್ಥಳೀಯ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಇಕ್ಬಾಲ್ರವರು, ಕೊಣಾಜ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಜರ್ರವರು, ಅದೇ ರೀತಿ ಎಲ್ಲರನ್ನು ಕೂಡ ಸ್ವಾಗತಿಸಿ ಮುಂದಕ್ಕೆ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕರು ನಮ್ಮೆಲ್ಲರ ಆತ್ಮಮಿತ್ರರಾದಂಥ ಫಯಾಜ್ ಅವರ ತಂದೆಯವರ ಮತ್ತು ಎಲ್ಲ ಕುಟುಂಬಸ್ಥರ ಎಲ್ಲ ನಮ್ಮ ಧಾರ್ಮಿಕ ಮತ್ತು ಮುಖಂಡರ ಆಶೀರ್ವಾದದೊಂದಿಗೆ ದೇಲಕಟ್ಟೆ ಈ ಕೇಂದ್ರ ಭಾಗದಲ್ಲಿ ಟೆಸ್ಲಾ ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಆ್ಯಂಡ್ ಕಸ್ಟಮ್ಸ್ ಇದರ
ಆ ಒಂದು ವರ್ಕ್ಶಾಪನ್ನು ಇವತ್ತು ಪ್ರಾರಂಭ ಮಾಡಿರೋದು ಅತ್ಯಂತ ಸಂತೋಷ. ಈ ಆಕ್ಸೆಸರಿ ಶೋರೂಮ್ ಭವಿಷ್ಯ ದಿನಗಳಲ್ಲಿ ಅತ್ಯಂತ ಚಿರಪರಿಚಿತ ಮತ್ತು ವಿಶ್ವಾಸಭರಿತವಾದ ಒಂದು ಬೈಕ್ ಮತ್ತು ಕಾರಿನ ಆಕ್ಸೆಸರಿ ಶೋರೂಮ್ ನನಗೆ ವಿಶ್ವಾಸ ನನಗೆ ಖಂಡಿತವಾಗಿಯೂ ಬರ್ತದೆ. ಯಾಕಂತ ಹೇಳಿದರೆ ಫಯಾಜ್ ಎಲ್ಲ ಕುಟುಂಬಸ್ಥರು ಕೂಡ ವಿಶೇಷವಾದ ಆ ಗೌರವ ಮತ್ತು ಪ್ರಾಮಾಣಿಕತೆ ಇದ್ದಂಥ ಒಂದು ಕುಟುಂಬ. ಆ ಸಂದರ್ಭದಲ್ಲಿ ಆಕ್ಸೆಸರಿಗೆ ಸಂಬಂಧಪಟ್ಟಾಗೆ ಯಾವೊಬ್ಬ ಬೈಕ್ ಇರಲಿ ಅಥವಾ ಯಾರೇ ಕಾರ್ ಇರಲಿ ಅವನು ಎಲ್ಲಿ ವಿಶ್ವಾಸಭರಿತವಾದ ಒಂದು ಸೇವೆ ಮಾಡ್ತಾರೆ ಅಲ್ಲಿಗೆ ಖಂಡಿತವಾಗಿಯೂ ಬರ್ತಾರೆ. ಯಾಕೆ ಸ್ವಂತ ಮಕ್ಕಳಾಗಿ ಅವರ ವಾಹನ ನೋಡ್ತಾರೆ, ಅವರಿಗೆ ಬರುವಾಗ ಕೂಡ ಅಲ್ಲಿ ಇರುವಂಥ ಗುಣಮಟ್ಟದ ಆ ಕೆಲಸ ಆಗಬೇಕೆಂಬ ಕಾಳಜಿ ಇವತ್ತು ಇರ್ತದೆ. ಅದಕ್ಕಾಗಿ ಆಕ್ಸೆಸರಿ ಶಾಪನ್ನು ಫಯಾಜ್ ಅವತ್ತು ಮುನ್ನಡೆಸುವುದು ಮತ್ತು ಇದು ಸರ್ವರ ಒಂದು ವಿಶ್ವಾಸಕ್ಕೆ ಪಾತ್ರರಾಗ್ತಂಬ ವಿಶ್ವಾಸನ ಖಂಡಿತವಾಗಿಯೂ ಇಟ್ಟಿದೆ. ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಆಸಕ್ತಿ ಮತ್ತು ಭಾಳಷ್ಟು ಒಂದು ಪ್ರೀತಿಯ ಒಂದು ಬಿಸ್ನೆಸ್ ಅಂತ ಹೇಳಿದರೆ ಬಹುಶಃ ಇತ್ತು ಅದು ಬೈಕ್ ಮತ್ತು ಕಾರಿದು ಆಕ್ಸೆಸರೀಸ್. ನಾವು ಕೂಡ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಕೂಡ ಮಂಗಳೂರಲ್ಲಿ ಒಂದೆರಡು ಮಾತ್ರ ಇತ್ತು. ಆಗಾಗ ಬೈಕಿನ ಡಿಸೈನನ್ನು ಚೇಂಜ್ ಮಾಡ್ಬೋದು, ಆಗಾಗ ಕಾರಿನ ಲೈಟನ್ನು ಚೇಂಜ್ ಮಾಡೋದು, ಇದೆಲ್ಲ ಕೂಡ ಮಕ್ಕಳಿಗೆ ಒಂದು ಯುವಕರಾಗಿ ಒಂದು ದೊಡ್ಡ ಮಟ್ಟದ ಆಸಕ್ತಿ. ಆದ ಕಾರಣ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯ ಮತ್ತು ಅತ್ಯಂತ ವಿಶ್ವಾಸಭರಿತವಾದ ಮತ್ತು ಎಲ್ಲರಿಗೂ ಕೂಡ ಒಂದು ತಮ್ಮ ಕಾರು ಮತ್ತು ಬೈಕನ್ನು ಸೌಂದರ್ಯಕರಣಗೊಳಿಸಿ ಮತ್ತು ಒಂದು ಸುಸಜ್ಜಿತ ಮಾಡಿಕೊಡುವಂಥ ಕೇಂದ್ರ ಇದು ಖಂಡಿತವಾಗಿ ಆಗ್ತದೆ. ಆ ಒಂದು ವಿಶೇಷ ಶಕ್ತಿ ಇವತ್ತು ಫಯಾಜ್ನವರಿಗೆ ಎಲ್ಲರ ದುವಾ ಆಶೀರ್ವಾದ ಮೂಲಕ ಅಲ್ಲಾಹ್ ತಾಲಾ ಒದಗಿಸಿಕೊಡಲಿ ಅಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ನಿಮಗೆಲ್ಲ ನನ್ನ ಇವತ್ತು ಶುಭಾಶಯ ಸಲ್ಲಿಸುತ್ತಾ ಭವನ ಧಾರ್ಮಿಕ ಕಂಡಾಗ ಉಲೇಮ ಇವತ್ತು ನಮ್ಮ ದುವಾ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಇರಾದ ಟಿ.ಎಸ್. ಅಬ್ದುಲ್ಲರವರು, ಟಿ.ಎಸ್. ಅಬೂಬಕರ್ ಅವರು, ಯೂಸುಫ್ ಬಾರ್ ಅವರು, ಅತಾವುಲ್ಲರವರು, ಮುಷ್ಟಿ ಮೊಹಮ್ಮದ್ ಅವರು, ನಮ್ಮ ಇಸ್ಮಾಯಿಲ್ ಅಕ್ಕನವರು, ನಜರ್ ಅವರು, ಇಕ್ಬಾಲ್ ಅವರು, ಹನೀಫ್ ಅವರು, ಸದಸ್ಯ ಹನೀಫ್ ಅವರು, ಯುವ ನಾಯಕರ ನಾಸಿರ್ ಅವರು ಮತ್ತೆಲ್ಲ ಅವ್ರಲ್ಲ ಬೇರೆ ಹಬ್ಬಕ್ಕೆ ಇದು ಕನೆಕ್ಷನ್ ಅಲ್ಲಿ ವಾಶ್ ಮಾಡಿ ಬರೋದು, ಇಲ್ಲಿ ಫಿಟ್ ಮಾಡೋದು ಕನೆಕ್ಷನ್ ಅಲ್ಲಿ ಇದ್ದಾರೆ. ಅಲ್ಲಲ್ಲ, ಒಂದು ಆಕ್ಸೆಸರಿ ಶಾಪಿಗೆ ಸರ್ವಿಸ್ ಸ್ಟೇಷನ್ ಕೂಡ ಅಗತ್ಯ. ಯಾಕಂದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಇಲ್ಲಿ ಬರುವುದು. ಅದಕ್ಕೆ ಇವರು ಇಬ್ಬರು ಕಂಬೈನ್ ಆಗಬೇಕು. ಅಲ್ಲಿ ಹೋಗಿ ಇಲ್ಲಿ ಬಂದವರಿಗೆ ಅವನು ಸ್ವಲ್ಪ ಡಿಸ್ಕೌಂಟು ಅಲ್ಲಿ ವಾಶ್ ಮಾಡಬೇಕು. ಅದಕ್ಕಾಗಿ ಬಹುಶಃ ಎಲ್ಲರೂ ಕೂಡ ಎಲ್ಲ ವ್ಯಾಪಾರ ಕನೆಕ್ಟಿವಿಟಿ ಆಗಿದ್ದುಕೊಂಡು ಕೆಲಸ ಮಾಡಲಿ, ಎಲ್ಲ ಯುವಕರು ವ್ಯಾಪಾರ ಮಾಡಿಕೊಂಡು ದೊಡ್ಡ ಸ್ಥಾನಕ್ಕೆ ಬರಬೇಕಂತೇಳಿ ಕನಸು. ಅದಕ್ಕೆ ಬೇಕಾಗುವಂಥ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಮೂಲಭೂತ ಸೌಕರ್ಯ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ. ಯಾವ ಪ್ರದೇಶದಲ್ಲಿ ಸೌಹಾರ್ದತೆ ಇರುವುದಿಲ್ಲ ಆ ಪ್ರದೇಶ ಅಭಿವೃದ್ಧಿಗೆ ಸಾಧ್ಯ ಇಲ್ಲ. ಇವತ್ತು ಮಂಗಳೂರು ಬಿಟ್ಟು ಭಾಳಷ್ಟು ಜನ ಈ ಕಡೆ ಮನೆ ವ್ಯಾಪಾರ ಮಾಡೋದಿದ್ದರೆ ಅದು ಈ ಪ್ರದೇಶದ ಸೌಹಾರ್ದತೆ ಒಂದು ಸಂಸ್ಕೃತಿ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರೂ ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಮೂಲಕ ನಾನು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೆ. ಮಾಜಿ ಸಚಿವರು ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಯು.ಟಿ. ಖಾದರ್ ಅವರೇ, ಸ್ಥಳೀಯ ಜುಮಾ ಮಸೀದಿಯ ಇಮಾಮರು, ಧಾರ್ಮಿಕ ನೇತಾರರ ಮಾತ್ರ ಅಲ್ಲ, ಅವರೊಂದು ಸಾಮಾಜಿಕ ನೇತಾರರ ರೀತಿಯಲ್ಲಿ ಕೂಡ ಎಲ್ಲರೊಂದಿಗೆ ಬೆರೆಯುವಂಥ ಒಬ್ಬ ಉಲಮಾವು. ಅದೇ ರೀತಿ ಇಲ್ಲಿ ಸೇರಿದಂತಹ ವಿವಿಧ ಸ್ತರದ ನಾಯಕರುಗಳಾದ ಅತ್ತಾವುಲ್ಲಾ ಅವರೇ, ಟಿ.ಎಸ್. ಅಬೂಬಕರ್ ಅವರೇ, ಯೂಸುಫ್ ಅವರೇ, ಮೊಹಮ್ಮದ್ ಅವರೇ, ನಜರ್ ಅವರೇ, ಸಾಯಿಬಾಕನವರೇ, ಮತ್ತು ಹೆಸರು ಹೇಳಬೇಕಾದ್ರೆ ಭಾಳಷ್ಟು ದೂರ ಇದೆ, ಉದ್ದ ಇದೆ. ಆದ್ದರಿಂದ ಎಲ್ಲ ವಿವಿಧ ಸ್ತರದ ನಾಯಕರುಗಳೇ ಮತ್ತು ಈ ಸಂಸ್ಥೆಯ ಮಾಲಕ ನನ್ನ ಮೊಮ್ಮಗ ಫಯಾಜ್ ಅವರೇ. ಹೊರಗೆ ಬಂದು ನೋಡುವಾಗ, ನನ್ನ ಈ ಸಂಸ್ಥೆಯನ್ನು ನೋಡುವಾಗ ಆವಾಗಲೇ ನನಗೆ ಅರ್ಥ ಆಯಿತು, ಇದು ಒಂದು ಸಮಾಜದ ಜನರಿಗೆ ಒಂದು ಉತ್ತಮ ಸೇವೆ ಕೊಡತಕ್ಕಂಥ ರೀತಿಯಲ್ಲಿ ಇದು ಉದ್ಘಾಟನೆಗೊಳ್ಳಲಿಕ್ಕಿದೆ ಮತ್ತು ಆ ಸಂಸ್ಥೆ ಕಾರ್ಯಾಚರಿಸಲಿಕ್ಕಿದೆ ಅಂತ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡಿಕೊಂಡೆ. ಇದಕ್ಕೆ ಪೂರಕವಾಗಿ ನನ್ನ ಮೊಮ್ಮಗ, ನನ್ನ ಅಣ್ಣನ ಮೊಮ್ಮಗ, ನನಗೂ ಮೊಮ್ಮಗ ಫಯಾಜ್, ಅವೊಬ್ಬ ಮಿತಭಾಷಿ, ಹೆಚ್ಚು ಮಾತನಾಡೋದಿಲ್ಲ. ಆದರೆ ಅವನ ಕ್ರಿಯೆ ಅದು ಭಾಳ ಉತ್ತಮ. ಮುಖ್ಯವಾಗಿ ಈಗ ಏನಂತ ಹೇಳಿದರೆ, ಯಾವುದೇ ಒಂದು ಇಂಥ ಕಾರ್ಯಕ್ರಮಗಳು ಈಗ ಇಟಿಕಾದ್ರು ಹೇಳಿದರು, ಇದೆಲ್ಲ ನಾಜೂಕಾಗಿ ಕೆಲಸ ಆಗಬೇಕು. ಕೇವಲ ನಮ್ಮ ಸ್ವಾರ್ಥ ಮತ್ತು ನಮಗೆ ಹಣ ಸಿಕ್ಕುವಂಥದ್ದು ಮಾತ್ರ ಅಲ್ಲ, ಮಾಡಿದ ಕೆಲಸ ಜನರಿಗೆ ಪ್ರಯೋಜನ ಆಗತಕ್ಕಂಥ ರೀತಿಯಲ್ಲಿ ಅದು ಆಗಬೇಕು ಅನ್ನುವಂಥ ನಿಯತ್ತು ಬೇಕು ಮತ್ತು ಆ ಕೆಲಸ ಆಗಿರಬೇಕು. ಇದಕ್ಕೆ ಪೂರಕವಾದಂಥ ಒಂದು ಶಕ್ತಿ ಫಯಾಜಿಗಿದೆ ಮತ್ತು ಅವನ ಜೊತೆಗಿರುವಂತಹ ಇಲ್ಲಿ ಅದನ್ನು ಕೆಲಸ ಮಾಡತಕ್ಕಂಥ ಕೆಲಸಗಾರರನ್ನು ಕೂಡ ನಾವು ಬೆಳಿಗ್ಗೆ ಮಾತನಾಡಿಸಿದೆ. ಅವರು ಕೂಡ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥವರು ಅನ್ನುವಂಥದ್ದನ್ನು ನನಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಏನು ಈ ತೆರೆದಂಥ ಸಂಸ್ಥೆ
ಇದು ಅವರಿಗೂ ಅವರ ಕುಟುಂಬಕ್ಕೂ ಒಂದು ಉತ್ತಮ ಪ್ರಯೋಜನ ಆಗತಕ್ಕಂಥ ನೆಲೆಯಲ್ಲಿ ಅವರಿಗೆ ಪ್ರಯೋಜನ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರ ಅದಕ್ಕೆ ಆಶೀರ್ವಾದವನ್ನು ಕೊಡಲಿ ಅಂತ ಪ್ರಾರ್ಥಿಸಿ ಸೇರಿದಂಥ ತಮಗೆಲ್ಲರಿಗೆ ಅವನ ಪರವಾಗಿ ನಾನು ಸ್ವಾಗತವನ್ನು ಕೋರಿ ಮತ್ತು ಇನ್ನು ಮುಂದಕ್ಕೂ ಕೂಡ ಇದೇ ರೀತಿಯಲ್ಲಿ ತಮ್ಮ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಿವಿ ಮಾತು ಹೇಳಿ ನನ್ನೆರಡು ಮಾತನ್ನು ಇಲ್ಲಿ ಕೊನೆಗೊಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ಪೇರ್ ಪಾರ್ಟ್ಸನ್ನು ನಮ್ಮ ಭಾಳ ಹತ್ತಿರದವರದ್ದು ನಮ್ಮ ಸಾಮಾನಿಗೆ ಸಾಫಿ ಮತ್ತು ನಮ್ಮ ಫಯಜ್ನವರು ಇವತ್ತು ಈ ದೇರ್ಲಕಟ್ಟೆಯಲ್ಲಿ ಒಂದು ಆರಂಭವನ್ನು ಮಾಡಿದ್ದಾರೆ. ಇದು ಈ ಒಂದು ಪ್ರದೇಶಕ್ಕೆ ಈ ಸ್ಪೇರ್ ಪಾರ್ಟ್ಸ್ ಈ ಅಂಗಡಿ ನಮಗೆ ಭಾಳ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಈ ಒಂದು ಪ್ರದೇಶ ಇಡೀ ಈ ಒಂದು ಯೂನಿವರ್ಸಿಟಿ ಹಾಗೆ ಹಾಸ್ಪಿಟಲ್ ಎಲ್ಲ ಒಂದು ಕೇಂದ್ರದ ಒಂದು ಶಿಕ್ಷಣ ಮತ್ತು ಈ ನಮ್ಮ ಆಸ್ಪತ್ರೆಯ ಒಂದೆಲ್ಲ ಒಂದು ದೊಡ್ಡ ರೀತಿಯ ಇದೊಂದು ಕ್ಷೇತ್ರವಾಗಿದೆ. ಈ ಪ್ರದೇಶದಲ್ಲಿ ಇಂಥ ಇದು ಅಗತ್ಯ ಉಂಟು. ಇಲ್ಲಿ ಈ ಎಲ್ಲ ವಾಲ್ಟ್ರೇಷನ್ ಕಾರಿದ್ದು ಮತ್ತು ಬೈಕಿದ್ದು ಎಲ್ಲ ವಾಲ್ಟ್ರೇಷನ್ ಮಾಡುವ ಈ ಫೆಸಿಲಿಟಿ ಸೌಲಭ್ಯ ಇಲ್ಲಿ ಇದೆ. ಇದು ಮುಂದಿನ ದಿನಗಳಲ್ಲಿ ಈ ಸ್ಪೇರ್ ಪಾರ್ಟ್ ಫೈರ್ಸ್ ಮತ್ತು ನಮ್ಮ ಸಾಫಿಯವರು ಮಾಡಿದ ಮುಂದಿನ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸ್ಪೇರ್ ಪಾರ್ಟ್ಸ್ ಅಂಗಡಿಯನ್ನು ಓಪನ್ ಮಾಡಿ ಇದಕ್ಕೆ ಎಲ್ಲ ಎಲ್ಲರಿಗೂ ಉತ್ತಮ ರೀತಿಯ ಸೌಲಭ್ಯವನ್ನು ಕೊಟ್ಟು ಉತ್ತಮ ಸೇವೆಯನ್ನು ಜನರಿಗೆ ಕೊಡುವಂತಾಗಲಿ ಅಂತ ಆರಿಸಿಕೊಂಡು ಎಲ್ಲ ಮುಂದಿನ ದಿನಗಳಲ್ಲಿ ಇವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿಕೊಂಡು ನಾನು ಎಲ್ಲರೂ ಶುಭಾಶಯ ಮಾತನಾಡಿ ಪ್ರದೇಶದಲ್ಲಿ ಬೈಕ್ ಮತ್ತು ಕಾರ್ ಕಸ್ಟಮ್ಸ್ ಓಪನ್ ಮಾಡಿದ್ದೇವೆ. ನಮ್ಮ ಪ್ರೀತಿಯ MLA UT ಖಾದರ್ ಮತ್ತು ನನ್ನ ಫ್ಯಾಮಿಲಿಯ ಹಿರಿಯ ವ್ಯಕ್ತಿಯಾದ KS ಅಬ್ದುಲ್ಲಾ ಅವರು ಈ ಅಂಗಡಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗಿದೆ. ಮತ್ತು ಇಲ್ಲೆಲ್ಲ ನನ್ನ ಬಂಧು ಮಿತ್ರರು ಬಂದಿದ್ದಾರೆ. ನಮ್ಮ ಅಂಗಡಿಯ ವಿಶೇಷತೆ ಏನೆಂದರೆ ನೀವು ನೋಡ್ತಾ ಇರ್ಬೋದು, ಒಂದೇ ಹೆಸರು ಟೆಸ್ಲಾ ಅಂತೇಳಿ. ಇದರಲ್ಲಿ 5 ಸರ್ವಿಸಸ್ ಇದೆ. ಹೆಲ್ಮೆಟ್ಸ್ ಇದೆ, ಸ್ಟಿಕ್ಕರ್ ಕಟ್ಟಿಂಗ್ ಇದೆ, ಬೈಕದ ಎಕ್ಸಸರೀಸ್ ಇದೆ, ಕಾರದ ಎಕ್ಸಸರೀಸ್ ಇದೆ, ಮತ್ತು ಪ್ರಿಂಟಿಂಗ್ ಇದೆ. ನಮ್ಮ ಎಲ್ಲ ರೀತಿಯ ಸರ್ವಿಸನ್ನು ನಾವು ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕೊಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲೆಲ್ಲ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ನೀವು ಎಷ್ಟೇ ಭರವಸೆ ಕೊಟ್ಟಿದ್ದೀರೋ ಅಷ್ಟೇ ನಾನು ಇಲ್ಲಿ ನಿಮಗೆ ಸರ್ವಿಸನ್ನು ಕೊಡಲಿಕ್ಕೆ ನಾನು ಬದ್ಧಾಗಿರ್ತೇನೆ. ಮತ್ತು ನಮ್ಮೆಲ್ಲ ಟೀಮ್ ಅವರು ಇಲ್ಲಿದ್ದಾರೆ. ಎಲ್ಲ ನುರಿತ ಕಾರ್ಮಿಕರೆಲ್ಲ ಇಲ್ಲಿರೋದು. ಅದೇ ರೀತಿ ಈ ಸಂದರ್ಭದಲ್ಲಿ ಇಷ್ಟೇ ಇಲ್ಲಿಗೆ ನಾನು ಬಯಸ್ತಾ ಇದ್ದೇನೆ. ದೇರ್ಲಕಟ್ಟೆ ಪ್ರದೇಶದಲ್ಲಿ ಶುಭಾರಂಭಗೊಂಡಂತಹ ಟೆಸ್ಲಾ ಎನ್ನತಕ್ಕಂಥ ಮಳಿಗೆ ಶುಭಾರಂಭಗೊಂಡಿದೆ. ಇದರಲ್ಲಿ ವಿಶೇಷ ಏನಂತ ಹೇಳಿದರೆ ಇವಾಗ ಈಗ ಚಾಲ್ತಿಯಲ್ಲಿರತಕ್ಕಂಥ ವಿಷಯ ಏನಂದರೆ ಒಂದೇ ಕಡೆ ಎಲ್ಲ ಸರ್ವಿಸನ್ನು ಕೊಡತಕ್ಕಂಥ ಮಳಿಗೆ ಇದಾಗಿದೆ. ಯಾಕೆಂತ ಹೇಳಿದರೆ ಕೆಲವೊಮ್ಮೆ ಕಾರು ಸರಿ ಇಲ್ಲದಾಗ ಒಂದು ಕಡೆ ಹೋಗಬೇಕು, ಅದನ್ನು ಅದರ ಬಿಡಿಭಾಗಗಳಿಗೆ ಇನ್ನೊಂದು ಕಡೆ ಹೋಗಬೇಕಾಗ್ತದೆ. ಆದರೆ ಇಲ್ಲಿ ಏನಂತ ಹೇಳಿದರೆ 5 ಸರ್ವಿಸ್ಗಳನ್ನು ಜೊತೆಗೂಡಿ ಒಂದೇ ಸೂರಿನಡಿ ಮಾಡುವಂಥ ಮೊದಲ ಮಳಿಗೆ ದೇರ್ಲಕಟ್ಟೆ ಇರತಕ್ಕಂಥದ್ದು. ಇದು ಗ್ರಾಹಕರಿಗೆ ಶುಭ ಸುದ್ದಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಏನಾದರೂ ಕಾರಿನಲ್ಲಿ ಏನಾದರೂ ತೊಂದರೆಗೊಳಗಾದಾಗ ಬಂದು ಅದನ್ನು ರಿಪೇರಿ ಮಾಡೋದ್ರ ಜೊತೆಗೆ ಇನ್ನೇನಾದರೂ ಬಿಡಿಭಾಗಗಳು ಅಥವಾ ಇನ್ನು ಅದರಲ್ಲಿ ಸುಗಂಧ ದ್ರವ್ಯಗಳು ಇಡಬೇಕಾದಂತಹ ಅದರದ್ದು ಕೂಡ, ಅದರ ಜೊತೆಗೆ ಸೀಟ್ ಕವರ್ ಮತ್ತು ಅದರ ಜೊತೆಗೆ ಆಟೋ ಎಲೆಕ್ಟ್ರಿಕಲ್ಸ್, ಅದರ ಜೊತೆಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಬಹಳ ಹವ್ಯಾಸವಾಗಿರತಕ್ಕಂಥದ್ದು ಬೈಕ್ಗಳನ್ನು ಆವಾಗ ಆಲ್ಟ್ರೇಷನ್ ಮಾಡತಕ್ಕಂಥದ್ದು, ಅದರ ಬಲ್ಬ್ಗಳನ್ನು ಅದರ ಬಿಡಿಭಾಗಗಳನ್ನು ಚೇಂಜ್ ಮಾಡಿ, ಅದು ಕೂಡ ಈಗ ಅಂದರೆ ಯುವಕರಿಗೆ ಬಹಳ ಹವ್ಯಾಸ ಆಗಿರುತ್ತದೆ. ಅದು ಈ ದೇರ್ಲಕಟ್ಟೆಯಲ್ಲಿ ಶುಭಾರಂಭಗೊಂಡಿದ್ದು ಯುವಕರಿಗೆ ಕೂಡ ಶುಭ ಸುದ್ದಿ ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ಈ ಮಳಿಗೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎನ್ನತಕ್ಕಂಥ ಆಶೀರ್ವಾದದೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತು. ದೇರ್ಲಕಟ್ಟೆಯಲ್ಲಿ ಇವತ್ತು ಹೊಸ ಸಂಸ್ಥೆ ಪ್ರಾರಂಭವಾಗಿದೆ. ನನ್ನ ಸಹೋದರರಾಗಿರ್ತಕ್ಕಂಥ ಫಯಾಜ್ರವರು ಟೆಸ್ಲಾ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಬಹುಶಃ ಇವತ್ತು ದಿನದಿಂದ ದಿನಕ್ಕೆ
ಉತ್ತಮವಾದ ಬೆಳವಣಿಗೆಯನ್ನು ಕಾಣತಕ್ಕಂಥ ಪ್ರದೇಶವಾಗಿದೆ ದೇರ್ಲಕಟ್ಟೆ. ಈ ಪ್ರದೇಶದಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇದರ ಅನುಭವ ಕೂಡ ಇವರಲ್ಲಿದೆ. ಅದೇ ರೀತಿ ಕೆಲವು ಕಾರ್ಗಳ ಅಸೆಸರೀಸ್, ಅದೇ ರೀತಿ ಬೈಕ್ಗಳ ಅಸೆಸರೀಸನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ಇವರ ಈ ಸಂಸ್ಥೆಗೆ ಶುಭವನ್ನು ಹಾರೈಸುವುದರೊಂದಿಗೆ ಬಹುಶಃ ಕೇವಲ ವ್ಯಾಪಾರ ಮಾತ್ರ ಅಲ್ಲ, ಈ ಯುವಕರು ಎಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಆಗ್ತಾ ಇದೆ. ಇಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಅಥವಾ ಎಲ್ರಿಗೊಂದು ಸಹಕಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ನಾನು ವಿಶೇಷವಾಗಿ ಶುಭವನ್ನು ಹಾರೈಸಿ ನಾನು ಮಾತನಾಡಿಸ್ತೇನೆ. ಇವತ್ತು ದೇರ್ಲಕಟ್ಟೆಯಲ್ಲಿ ಶುಭಾರಂಭಗೊಂಡಂಥ ಈ ಒಂದು ಟೆಸ್ಲಾ ಸಂಸ್ಥೆ ನನ್ನ ಆತ್ಮೀಯರು, ನನ್ನ ಸಹೋದ್ಯೋಗಿ, ನಾವು ಜೊತೆಯಾಗಿ ಮುನ್ನಡೆತಾ ಇದ್ದೇವೆ. ಫಯಾಜ್ನವರು ಅವರ ಒಂದು ಅತ್ಯಂತ ಶ್ರಮದ ಫಲದಿಂದ ಇವತ್ತು ಇಲ್ಲಿ ಉದ್ಘಾಟನೆಗೊಂಡಿದೆ ಈ ಒಂದು ಸಂಸ್ಥೆ. ಇದಕ್ಕೆಲ್ಲ ರೀತಿಯಲ್ಲಿ ಪ್ರಥಮವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಾಗೂ ಈ ಒಂದು ದೇರ್ಲಕಟ್ಟೆ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಸಾಕಷ್ಟು ತಮಗೆ ಗೊತ್ತಿರ್ಬೋದು ಶೈಕ್ಷಣಿಕವಾಗಿ ಮುಂದುವರಿದಂಥ ಒಂದು ಪ್ರದೇಶ. ಇಲ್ಲಿ ವಿವಿಧ ರಾಜ್ಯಗಳಿಂದ ಜನರು ಇಲ್ಲಿ ತಮ್ಮ ಉದ್ಯೋಗ ಹಾಗೂ ಶಿಕ್ಷಣಕ್ಕಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಭಾಳಷ್ಟು ಯುವಕರು ನಾವು ಗುರುತಿಸ್ತಾ ಇದ್ದೇವೆ. ಅವರಿಗೆ ಈ ರೀತಿಯ ಒಂದು ಸಂಸ್ಥೆ ತೆರೆದಿರೋದು ಶುಭ ಸಂದರ್ಭ ಹಾಗೂ ಅವರಿಗೆ ಒಂದು ಸುವರ್ಣಾವಕಾಶ ಕೂಡ ಇಲ್ಲಿದೆ. ಎಲ್ಲ ರೀತಿಯ ನಮ್ಮಲ್ಲಿ ಸ್ಟಿಕ್ಕರ್ ಕಟ್ಟಿಂಗ್ ಹಾಗೂ ಅವರ ಒಂದು ಬೈಕ್ಗಳ ಬಿಡಿಭಾಗಗಳನ್ನು ಜೋಡಿಸುವುದು ಹಾಗೂ ಕಾರ್ ಎಕ್ಸಸರೀಸ್ ಹಾಗೂ ಕಂಪ್ಯೂಟರ್ ಪ್ರಿಂಟಿಂಗ್, ಆ ಥರ ಹೆಲ್ಮೆಟ್ಸ್, ಎಂಜಿನ್ ಆಯಿಲ್, ಮೆಗಾ ವೀಲ್ಸ್, ಮ್ಯಾಗ್ ವೀಲ್ ಅಲೈನ್ಮೆಂಟ್, ವೀಲ್ ಅಲೈನ್ಮೆಂಟ್, ಈ ರೀತಿ ಎಲ್ಲ ಕೂಡ ನಾವು ಒಂದೇ ಸಂಸ್ಥೆಯಲ್ಲಿ ಅವರಿಗೆ ಕೊಡ್ತಾ ಇದ್ದೇವೆ. ಈ ಒಂದು ಸಂಸ್ಥೆಗೆ ಈಗಾಗಲೇ ನಮ್ಮ ಮಾನ್ಯ ಶ್ರೀ ಯು ಟಿ ಖಾದರ್ ಅವರು, ಸ್ಥಳೀಯ ಶಾಸಕರು ಅವರು ಉದ್ಘಾಟನೆಗೊಂಡಿದ್ದಾರೆ. ಹಾಗೂ ನಮ್ಮ ಊರಿನವರು, ಅವರ ಸಂಬಂಧಿಕರು ಇಲ್ಲದಂಥ ಟಿ ಎಸ್ ಅಬ್ದುಲ್ಲಾ ಅವರು ಕೂಡ ಇದನ್ನು ಉದ್ಘಾಟನೆಗೊಳಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಶುಭ ಹಾರೈಸಿದ್ದಾರೆ. ಹಾಗೂ ಇಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಎಲ್ಲರನ್ನು ನೆನೆಸ್ತಾ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ.